ನಮಸ್ಕಾರ ವೀಕ್ಷಕರೇ, ಇಲ್ಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಸ್ವೀಟ್ ಮಾಡೋಣ ಅನ್ಕೊಂಡೆ. ಬಾಯಲ್ಲಿ ಇಟ್ಟರೆ ಕರಗುವ ಸ್ವೀಟ್. ಈ ಸ್ವೀಟ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳು ಏನಂತ ನೋಡೋಣ ಬನ್ನಿ ವೀಕ್ಷಕರೇ. 1 ಕಪ್ ಮೈದಾ, 1 ಕಪ್ ಸಕ್ಕರೆ, ಅರ್ಧ ಕಪ್ ತುಪ್ಪ, ಅರ್ಧ ಕಪ್ ಹಾಲು, ಅರ್ಧ ಚಮಚ ಬೇಕಿಂಗ್ ಪೌಡರ್, ಚಿಟಿಕೆಯಷ್ಟು ಉಪ್ಪು, 1/4 ಚಮಚ ಅಡಿಗೆ ಸೋಡಾ, ಸ್ವಲ್ಪ ನೀರು. ಒಂದು ಪಾತ್ರೆಯಲ್ಲಿ ಮೈದಾ, ಉಪ್ಪು, ಬೇಕಿಂಗ್ ಪೌಡರ್, ಅಡಿಗೆ ಸೋಡಾ ಹಾಕೊಂಡು 1 ಚಮಚದಿಂದ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನಂತರ ತುಪ್ಪ ಹಾಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡೆ. ಆಮೇಲೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟು ನಾದ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಇದನ್ನ 20 ನಿಮಿಷ ಹಾಗೆ ಬಿಡುವ. ಈಗ ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಸಕ್ಕರೆ ಪಾಕಕ್ಕೆ 4 ಏಲಕ್ಕಿ ಜಜ್ಜಿ ಹಾಕೊಂಡಿದ್ದೀನಿ. ಪಾಕ ಕುದಿತಾ ಇದೆ, ರೆಡಿ ಆಗತ್ತೆ. ಈಗ ನಾದ್ಕೊಂಡು ಇಟ್ಕೊಂಡಿದ್ನಲ್ಲ ಹಿಟ್ಟು, ಅದನ್ನ ಸಣ್ಣ ಉಂಡೆ ಮಾಡಿ ಅಂಗೈಲಿ ಸ್ವಲ್ಪ ಒತ್ತಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆ ಬಾಂಡ್ಲಿಲಿ ಬಿಸಿ ಆದ ನಂತರ ಎಣ್ಣೆಲಿ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಬೇಕು. ನಂತರ ರೆಡಿ ಮಾಡಿ ಇಟ್ಕೊಂಡ ಪಾಕದಲ್ಲಿ ಹಾಕೊಳ್ತಿದ್ದೀನಿ. ನೋಡಿ, ಬಾಯಲ್ಲಿ ಇಟ್ಟರೆ ಕರಗುವ ಸ್ವೀಟ್ ರೆಡಿ. ಈ ಸ್ವೀಟ್ಗೆ ನಿಮ್ಮ ಕಡೆಯಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.